ಹಲೋ ಎವ್ರಿವನ್, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ದಿನ ನಾವು ಟ್ಯಾಲಿ ಪ್ರೈಮಲ್ಲಿ ಬಿಲ್ಸ್ ಆಫ್ ಮೆಟೀರಿಯಲ್ಸ್ನ ಯಾವ ಥರ ಮೇಂಟೈನ್ ಮಾಡೋದು ಅಂತ ನೋಡೋಣ. ಇವಾಗ ಫಸ್ಟ್ ಒಂದು ಸ್ಟಾಕ್ ಐಟಮ್ ಅಂದರೆ ಕಂಪ್ಯೂಟರ್ ರೆಡಿ ಮಾಡೋದಕ್ಕೆ ನಮಗೆ ಒಂದಿಷ್ಟು ರಾ ಮೆಟೀರಿಯಲ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಎಕ್ಸಾಂಪಲ್ CPU ಆಗಿರ್ಬೋದು, ಹಾರ್ಡ್ ಡಿಸ್ಕ್, ಮದರ್ ಬೋರ್ಡ್, ರ್ಯಾಮ್, ಕ್ಯಾಬಿನೆಟ್. ಸೊ ಈ ಥರ ಎಲ್ಲ ನಾನು ರಾ ಮೆಟೀರಿಯಲ್ಸ್ ತೊಗೊಂಡು ಒಂದು ಕಂಪ್ಯೂಟರ್ನ ರೆಡಿ ಮಾಡಬೇಕಾಗುತ್ತೆ. ಆ ಥರ ಇದ್ದಾಗ ನಾವು ಟ್ಯಾಲಿ ಪ್ರೈಮಲ್ಲಿ ಯಾವ ಥರ ಮೇಂಟೈನ್ ಮಾಡೋದು ಅಂತ ನೋಡೋಣ. ನಾನು ಗೆಟ್ವೇ ಆಫ್ ಟ್ಯಾಲಿಯಲ್ಲಿ ಇದ್ದೀನಿ, ನಿಮಗೆ ನೋಡ್ಬೋದು ಇಲ್ಲಿ. ಮತ್ತು ಇಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಹಾಗೆ ಇನ್ವೆಂಟರಿ ಮಾಸ್ಟರಲ್ಲಿ ನಾನು ಒಂದು ಸ್ಟಾಕ್ ಐಟಮ್ ಕ್ರಿಯೇಟ್ ಮಾಡ್ತೀನಿ. ಕಂಪ್ಯೂಟರ್ ಅಂತ ಹೇಳಿ ನಾನು ಇಲ್ಲಿ ತೊಗೋತಾ ಇದ್ದೀನಿ. ಎಂಟರ್ ಆ್ಯಂಡ್ ಯೂನಿಟ್ಸ್ ನಂಬರ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇಲ್ಲಿ ಒಂದು ಅಡಿಷ್ನಲ್ ಡೀಟೇಲ್ಸ್ ಅಂತ ಬಂದಿದೆ. ಸೆಟ್ ಕಾಂಪೋನೆಂಟ್ಸ್ BOM ಅಂತ ಹೇಳಿ. ನಿಮ್ಮದು ಟ್ಯಾಲಿಯಲ್ಲಿ ಈ ಥರ ಆಪ್ಷನ್ ಇಲ್ಲ ಅಂದರೆ ನೀವು ಇಲ್ಲಿ F12 ಕಾನ್ಫಿಗರಲ್ಲಿ ಹೋಗಿ ನೆಕ್ಸ್ಟ್ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಸೆಟ್ ಕಾಂಪೋನೆಂಟ್ಸ್ ಲಿಸ್ಟ್ ಬಿಲ್ಸ್ ಆಫ್ ಮಟೀರಿಯಲ್ಸ್ ಇನ್ ಸ್ಟಾಕ್ ಐಟಮ್. ಇದನ್ನು ಎಸ್ ಮಾಡ್ಕೊಂಡು ಸೇವ್ ಮಾಡಿಕೊಂಡ್ರೆ ಆ ಆಪ್ಷನ್ ನಿನಗೆ ಇಲ್ಲಿ ಎನೇಬಲ್ ಕಾಣಿಸುತ್ತೆ. ಸೊ ಇದನ್ನು ನಾನು ಎಸ್ ಮಾಡ್ಕೋತೀನಿ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ ಕಂಪ್ಯೂಟರ್, ಎಂಟರ್ ಆ್ಯಂಡ್ ಇಲ್ಲಿ ಯೂನಿಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಂಪ್ಯೂಟರ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಐಟಮ್ನ ನಾನು ಸೆಲೆಕ್ಟ್ ಮಾಡಬೇಕಾಗುತ್ತೆ, CPU, ಎಂಟರ್. ಹಾಗೆ ಗುಡಾನ್ ಕೂಡ ಸೆಲೆಕ್ಟ್ ಮಾಡ್ತೀನಿ, ಒಂದು ಕ್ವಾಂಟಿಟಿ. ಮತ್ತು ಹಾರ್ಡ್ ಡಿಸ್ಕ್, ಒಂದು ಕ್ವಾಂಟಿಟಿ. ಆ್ಯಂಡ್ ಮದರ್ ಬೋರ್ಡ್, ಒಂದು ಕ್ವಾಂಟಿಟಿ. ಮತ್ತು ರ್ಯಾಮ್, ಅಗೇನ್ ಒಂದು ಕ್ವಾಂಟಿಟಿ. ಮತ್ತು ನಾನು ಸೆಲೆಕ್ಟ್ ಮಾಡ್ತೀನಿ ಸಾಟಾ ಕೇಬಲ್ ಅಂತ ಹೇಳಿ, ಒಂದು ಕ್ವಾಂಟಿಟಿ. ಲಾಸ್ಟ್ ಇದೆ ಕ್ಯಾಬಿನೆಟ್ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ತೀನಿ. ಅಗೇನ್ ಗುಡಾನ್ಸ್ ಆ್ಯಂಡ್ ಕ್ವಾಂಟಿಟಿ 1, ಎಂಟರ್ ಆ್ಯಂಡ್ ಕಂಟ್ರೋಲ್ ಇಸ್ ಸೇವ್. ನೆಕ್ಸ್ಟ್ ಇಲ್ಲಿ ನೋಡ್ಕೋಬೋದು, ಇದಕ್ಕೆ ನಾನು HSN ಅಪ್ಲಿಕೇಬಲ್ ಮಾಡ್ತಾ ಇದ್ದೀನಿ. HSN ನಂಬರ್ ಹಾಕಿ ಇಲ್ಲಿ GST ರೇಟ್ ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ನೋಡ್ಬೋದು 18% ಆ್ಯಂಡ್ ಅಕ್ಸೆಪ್ಟ್. ಇವಾಗ ನಾನು ವೋಚರ್ಸಿಗೆ ಹೋಗ್ತಾ ಇದ್ದೀನಿ. ವೋಚರ್ಸ್, ಇಲ್ಲಿ ಒಂದು ಆಪ್ಷನ್ ಕಾಣಿಸುತ್ತೆ F12 ಅದರ್ ವೋಚರ್ ಅಂತ ಹೇಳಿ. ಇದರಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಲಾಸ್ಟ್ ಒಂದು ಇನ್ವೆಂಟರಿ ವೋಚರ್ಸಲ್ಲಿ ಸ್ಟಾಕ್ ಜರ್ನಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಎಂಟರ್ ಮಾಡಿದರೆ ಈ ಸ್ಕ್ರೀನ್ ನಿಮಗೆ ಓಪನ್ ಆಗುತ್ತೆ, ಸ್ಟಾಕ್ ಜರ್ನಲ್ ಅಂತ ಹೇಳಿ. ಮತ್ತು ಇಲ್ಲಿ ನೀವು ಚೇಂಜ್ ಮೋಡ್ ಕೂಡ ಮಾಡ್ಕೋಬೋದು. ನಿಮ್ಮದು ಬಿಸ್ನೆಸ್ಸಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಸ್ಟಾಕ್ ಜರ್ನಲ್, ಇಂಟರ್ ಗುಡಾನ್ಸ್ ಇದ್ದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಯೂಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಜರ್ನಲ್, ಎಂಟರ್. ಮತ್ತು ಇಲ್ಲಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತೀನಿ ಕಂಪ್ಯೂಟರ್ ಅಂತ. ಸೊ ಕಂಪ್ಯೂಟರ್ ನಮಗೆ ರೆಡಿ ಮಾಡೋದಕ್ಕೆ ನಾನು ಗುಡಾನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆ ಕಂಪ್ಯೂಟರ್ ಎಲ್ಲಿಂದ ಅಂತ, ಗಾಂಧಿನಗರ್. ಹಾಗೆ ಕ್ವಾಂಟಿಟಿ ಒಂದು ಕಂಪ್ಯೂಟರ್ ರೆಡಿ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೀವು ನೋಡ್ಕೋಬೋದು. ಇಲ್ಲಿ ಆಟೋಮೆಟಿಕ್ ಬಂದಿದೆ ಐಟಮ್, ಗುಡಾನ್ಸ್, ಕ್ವಾಂಟಿಟಿ, ರೇಟ್ ಆ್ಯಂಡ್ ಅಮೌಂಟ್. ಸೊ ಈ ಥರ ನೀವು ಓನ್ಲಿ ಸ್ಟಾಕ್ ಐಟಮ್ನ ಸೆಲೆಕ್ಟ್ ಮಾಡಿದರೆ ನಿಮಗೆ ರಾ ಮೆಟೀರಿಯಲ್ಸ್ ಆಟೋಮೆಟಿಕ್ ಫೆಚ್ ಆಗುತ್ತೆ. ಹಾಗೆ ಕ್ವಾಂಟಿಟಿ, ರೇಟ್ ಕೂಡ ನೀವು ಇದಕ್ಕಿಂತ ಮುಂಚೆನೇ ಸೆಟಪ್ ಮಾಡ್ಕೋಬೇಕಾಗುತ್ತೆ, ರೇಟ್ ಎಷ್ಟು ಅಂತ ಹೇಳಿ. ಆಫ್ಟರ್ ಇದರಲ್ಲಿ ಆಟೋಮೆಟಿಕ್ಕಾಗಿ ಇದನ್ನು ರೇಟ್ ಫೆಚ್ ಆಗುತ್ತೆ, ಇಲ್ಲಿ ನೋಡ್ಕೋಬೋದು. ಅಗೇನ್ ಇಲ್ಲಿ ಒಂದು ಆಪ್ಷನ್ ಕೂಡ ಇರುತ್ತೆ, ಇಲ್ಲಿ ನೋಡ್ಬೋದು ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಸ್ಕ್ರ್ಯಾಪ್ ಅಂತ. ನಿಮ್ಮದು ಪ್ರಾಡಕ್ಟಲ್ಲಿ ಏನಾದರೂ ಡ್ಯಾಮೇಜಸ್, ಸ್ಕ್ರ್ಯಾಪ್ಸ್ ಆಗಿದ್ದರೆ ಇದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡ್ಬೋದು ಟೋಟಲ್ ಅಡಿಷ್ನಲ್ ಕಾಸ್ಟ್ ಅಂತ ಹೇಳಿ. ಒಂದು ಕಂಪ್ಯೂಟರ್ ರೆಡಿ ಮಾಡೋದಕ್ಕೆ ನಮಗೆ ಕಾಸ್ಟ್ ಎಷ್ಟಾಗುತ್ತೆ, 43,787. ಈ ಥರ ನೀವು ಒಂದು ಐಟಮ್ ನೇಮ್ ಹಾಕಿದರೆ ಎಲ್ಲ ನಿಮಗೆ ಡೀಟೇಲ್ಸ್ ಕಾಣಿಸುತ್ತೆ. ಸೊ ಇದನ್ನು ನೀವು ಸ್ಟಾಕ್ ಜರ್ನಲ್ ಆಗಿ ಟ್ಯಾಲಿಯಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ನೀವು ಕಾಲ್ ಮಾಡ್ಬೋದು. ಥ್ಯಾಂಕ್ ಯು.